ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ MGN ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕರ್ನಾಟಕ ಸರ್ಕಾರದಿಂದ ಹಲವಾರು ಯೋಜನೆಗಳಿಗೆ ಅರ್ಜಿಯನ್ನ ಮಾಡಿದ್ದಾರೆ 2025 ಮತ್ತೆ 26ನೇ ಸಾಲಿನಲ್ಲಿ. ಸಾಕಷ್ಟು ಜನ ಕಾಮೆಂಟ್ ಮಾಡಿ ಮತ್ತೆ ಪರ್ಸನಲ್ ಆಗಿ ವಾಟ್ಸ್ಆಪ್ ಮಾಡಿ ಕೇಳ್ತಾ ಇದ್ರಿ. ಸೊ ಈ ಒಂದು ಯೋಜನೆಗಳಿಗೆ ಮತ್ತೆ ಯಾವಾಗ ಅವಕಾಶವನ್ನ ಕೊಡ್ತಾರೆ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಅಂತ ಈಗ 25 ಮತ್ತೆ 26ನೇ ಸಾಲಿನಲ್ಲಿ ಮತ್ತೆ ಅವಕಾಶವನ್ನು ಕೊಟ್ಟಿದ್ದಾರೆ. ಹಲವಾರು ಯೋಜನೆಗಳಿಗೆ ಇಲ್ಲಿ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಅವಕಾಶವನ್ನು ಕೊಟ್ಟಿರುವಂತದ್ದು. ಸೊ ಅದರಲ್ಲಿ ಪ್ರಮುಖವಾಗಿ ಭೂ ಒಡೆತನ ಯೋಜನೆ ಆಗಿರ್ಬೋದು, ಸ್ವಾವಲಂಬಿ ಸಾರಥಿ ಯೋಜನೆ ಆಗಿರ್ಬೋದು, ಸ್ವಯಂ ಉದ್ಯೋಗ ನೇರ ಸಾಲ ಯೋಜನೆ ಆಗಿರ್ಬೋದು, ಫಾಸ್ಟ್ ಫುಡ್ ಟ್ರಕ್ ಹೈನುಗಾರಿಕೆಗೆ, ಮತ್ತೆ ಕುರಿ ಸಾಕಾಣಿಕೆಗೆ, ಮತ್ತೆ ಗಂಗ ಕಲ್ಯಾಣ ಯೋಜನೆ, ಹಲವಾರು ಯೋಜನೆಗಳಿಗೆ ಅರ್ಜಿಯನ್ನ ಆಹ್ವಾನ ಮಾಡಿದ್ದಾರೆ 2025 ಮತ್ತು 26ನೇ ಸಾಲಿನಲ್ಲಿ. ಯಾವ್ಯಾವೆಲ್ಲ ಯೋಜನೆ ಇದೆ, ಲಾಸ್ಟ್ ಡೇಟ್ ಯಾವಾಗ, ಯಾವೆಲ್ಲ ಅಭಿವೃದ್ಧಿ ನಿಗಮದವರು ಅರ್ಜಿಯನ್ನ ಸಲ್ಲಿಸಬಹುದು, ಯಾರ್ಯಾರೆಲ್ಲ ಅರ್ಜಿಯನ್ನ ಸಲ್ಲಿಸಬಹುದು, ಹೇಗೆ ಅರ್ಜಿಯನ್ನ ಸಲ್ಲಿಸಬೇಕು, ಮತ್ತೆ ಲಾಸ್ಟ್ ಡೇಟ್ ಯಾವಾಗೈತೆ ಎಲ್ಲದ್ರ ಬಗ್ಗೆನೂ ಕೂಡ ನಿಮಗೆ ಕಂಪ್ಲೀಟ್ ಆಗಿರುವಂತಹ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ವಿಡಿಯೋವನ್ನ ಕೊನೆವರೆಗೂ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಮತ್ತೆ ಈ ನಡುವೆ ಯಾವುದೇ ವಿಡಿಯೋಸ್ಗಳು ಬಂದಿರಲಿಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ, ಅದಕ್ಕೆ ಬೇರೆ ಬೇರೆ ಕಾರಣಗಳು ಇದಾವೆ. ಸೊ ಇನ್ನು ಮುಂದೆ 3 ದಿನ ಅಥವಾ 4 ದಿನಕ್ಕೆ ಒಂದ್ಸಾರಿ ವಿಡಿಯೋಸ್ಗಳು ಬರುತ್ತೆ. ಕಂಟಿನ್ಯೂಸ್ ಆಗಿ ಮಾಡಕ್ಕೆ ಆಗ್ತಾ ಇಲ್ಲ, ಬೇರೆ ಬೇರೆ ಕಾರಣಗಳಿದಾವೆ. ಸೊ ನಿಮ್ಗೆ ಮುಂದಿನ ದಿನಗಳಲ್ಲಿ ಅಪ್ಡೇಟ್ ಮಾಡ್ತೀನಿ. ಸೊ ಈಗ ಶುರು ಮಾಡೋಣ. ಮೊದಲನೇದಾಗಿ ಕರ್ನಾಟಕ ಸರ್ಕಾರದ ಸಮಾಜ ಕಲ್ಯಾಣ ಇಲಾಖೆ ಏನಿದೆ, ಸೊ ಆ ಒಂದು ಇಲಾಖೆಯಿಂದ ಪರಿಶಿಷ್ಟ ಜಾತಿ ಅಂದ್ರೆ SC ಅವ್ರಿಗೆ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಅವಕಾಶವನ್ನು ಕೊಟ್ಟಿರುವಂತದ್ದು. ಸೊ ಯಾವ್ಯಾವೆಲ್ಲ ನಿಗಮದವರು ಅರ್ಜಿಯನ್ನ ಸಲ್ಲಿಸಬಹುದು ಅಂತ ನೋಡೋದಾದ್ರೆ, ಇಲ್ಲಿ ನೀವು ನೋಡ್ತಿರ್ಬೋದು ಡಾಕ್ಟರ್ BR ಅಂಬೇಡ್ಕರ್ ಅಭಿವೃದ್ಧಿ ನಿಗಮ, ಕರ್ನಾಟಕ ತಾಂಡಾ ಅಭಿವೃದ್ಧಿ ನಿಗಮ, ಮತ್ತೆ ಕರ್ನಾಟಕ ರಾಜ್ಯ ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮ, ಕರ್ನಾಟಕ ಬೋವಿ ಅಭಿವೃದ್ಧಿ ನಿಗಮ, ಕರ್ನಾಟಕ ಆದಿಜಾಂಬವ ಅಭಿವೃದ್ಧಿ ನಿಗಮ, ಕರ್ನಾಟಕ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಅಲೆಮಾರಿ ಅಭಿವೃದ್ಧಿ ನಿಗಮ. ಇಷ್ಟು ಅಭಿವೃದ್ಧಿ ನಿಗಮದವರು ಕೂಡ ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬಹುದು, SC ಅವರು. ಸೊ ಓಕೆನಾ. ಸೊ ನೆಕ್ಸ್ಟ್ ಯಾವ್ಯಾವ ಯೋಜನೆ ಅಂತ ನಿಮ್ಗೆ ಹೇಳ್ತೀನಿ. ಸೊ ಇವಾಗ ಯಾವ ಇಲಾಖೆಯಿಂದ ಯಾವ ಜನರು ಅರ್ಜಿಯನ್ನ ಸಲ್ಲಿಸಬಹುದು ಅಂತ ನಿಮ್ಗೆ ಮೊದಲು ಕ್ಲಾರಿಫೈ ಮಾಡ್ತೀನಿ. ಇಲ್ಲಿ ಮೊದಲನೇದಾಗಿ ಪರಿಶಿಷ್ಟ ಜಾತಿ ಅಂದ್ರೆ SC ಅವರು ಅಪ್ಲೈ ಮಾಡಬಹುದು. ಇಲ್ಲಿ ನಿಮ್ಗೆ ಹೇಳಿದ್ನಲ್ಲ, ಇಲ್ಲಿ ಈ ನಿಗಮದವರು 6 ನಿಗಮದವರು ಅರ್ಜಿಯನ್ನ ಸಲ್ಲಿಸಬಹುದು SC ಯಲ್ಲಿ. ಸೊ ನೆಕ್ಸ್ಟ್ ನೋಡೋದಾದ್ರೆ ಕರ್ನಾಟಕ ನೆಕ್ಸ್ಟ್ ಯಾವ ಜನಾಂಗದವರು ಅಂದ್ರೆ ಯಾವ ವರ್ಗದವರು ಅಪ್ಲೈ ಮಾಡಬಹುದು ಅಂತ ನೋಡಿದ್ರೆ, ಪರಿಶಿಷ್ಟ ಪಂಗಡಗಳ ಅಂದ್ರೆ ST ವರ್ಗದವರು ಕೂಡ ಅರ್ಜಿಯನ್ನ ಸಲ್ಲಿಸಬಹುದು. ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮ, ಹಾಗೇನೆ ಕರ್ನಾಟಕ ಮೇದಾರ ಪರಿಶಿಷ್ಟ ಪಂಗಡ ಅಲೆಮಾರಿ ಅಭಿವೃದ್ಧಿ ST ಅವ್ರಿಗೂ ಕೂಡ ಹಲವಾರು ಯೋಜನೆಗಳಿಗೆ ಅರ್ಜಿಯನ್ನ ಆಹ್ವಾನ ಇಲ್ಲಿ ಮಾಡಿರುವಂತದ್ದು. ಓಕೆ, ಮೊದಲನೇದಾಗಿ SC ವರ್ಗದವರಿಗೆ ಯಾವ್ಯಾವೆಲ್ಲ ಯೋಜನೆಗಳು ಇದಾವೆ, ಸಬ್ಸಿಡಿ ಎಷ್ಟು ಸಿಗುತ್ತೆ, ಲಾಸ್ಟ್ ಡೇಟ್ ಯಾವಾಗ ಅನ್ನೋದನ್ನ ನೋಡ್ತಾ ಹೋಗೋಣ. ಅದಾದ್ಮೇಲೆ ST ಅವ್ರಿಗೆ ಯಾವ್ಯಾವೆಲ್ಲ ಯೋಜನೆಗಳು ಇದಾವೆ ಅದನ್ನು ಕೂಡ ನಿಮ್ಗೆ ಹೇಳ್ತೀನಿ. ಸೇಮ್ SC ST ಇಬ್ಬರಿಗೂ ಕೂಡ ಸೇಮ್ ಎಲ್ಲಾ ಯೋಜನೆಗಳು ಸೇಮ್ ಇರುತ್ತೆ. ಸೊ ಇದು ಒಂದು ನಿಮ್ಗೆ ಗೊತ್ತಾದ್ರೆ ಸೇಮ್ STಗೂ ಕೂಡ ಸೇಮ್ ಇರುತ್ತೆ. ಸೊ ಓಕೆನಾ, ಏನು ಡಿಫ್ರೆನ್ಸ್ ಅಂತ ಏನು ಇಲ್ಲ. ಸೊ ಮೊದಲನೇದಾಗಿ SC ವರ್ಗದವರಿಗೆ ಯಾವ್ಯಾವೆಲ್ಲ ಯೋಜನೆಗಳು ಇದಾವೆ ಅನ್ನೋದನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ಭೂ ಒಡೆತನ ಯೋಜನೆ. ಸೊ ಈ ಒಂದು ಯೋಜನೆ ಅಡಿಯಲ್ಲಿ ಭೂರಹಿತ ಮಹಿಳಾ ಕೃಷಿ ಕಾರ್ಮಿಕರಿಗೆ ಈ ಕೆಳಕಂಡ ಘಟಕದ ವೆಚ್ಚದಲ್ಲಿ ಕೃಷಿ ಜಮೀನು ಖರೀದಿಸಿ ನೀಡಲಾಗುವುದು. ಅಂದ್ರೆ ಮಹಿಳೆಯರು ಯಾರಿರ್ತಾರೆ, ಕೃಷಿ ಚಟುವಟಿಕೆಯನ್ನ ಯಾರು ಮಾಡ್ತಾ ಇರ್ತಾರೆ, ಕೃಷಿಯನ್ನ ಯಾರು ಮಾಡ್ತಾ ಇರ್ತಾರೆ ಅಂತ ಮಹಿಳೆಯರಿಗೆ ಅವ್ರ ಹತ್ರ ಏನಾದ್ರೂ ಭೂಮಿ ಇಲ್ಲ ಅಂದ್ರೆ, ಕೃಷಿ ಮಾಡೋದಕ್ಕೆ ಭೂಮಿ ಇಲ್ಲ ಅಂದ್ರೆ, ಸೊ ಅಂತವರಿಗೆ ಇಲ್ಲಿ ಸರ್ಕಾರದಿಂದ ಜಮೀನನ್ನ ಖರೀದಿಸಿ ಕೃಷಿಯನ್ನ ಮಾಡೋದಕ್ಕೆ ಕೃಷಿ ಜಮೀನನ್ನ ಖರೀದಿಸಿ ಕೊಡುತ್ತೆ. ಸೊ ಎಷ್ಟು ಸಾಲ ಮತ್ತೆ ಇಲ್ಲಿ ಸಬ್ಸಿಡಿ ಸಿಗುತ್ತೆ ಅಂತ ನೋಡಿದ್ರೆ, ನೀವು ಇಲ್ಲಿ ನೋಡ್ತಿರ್ಬೋದು 25 ಲಕ್ಷ ಅಥವಾ 20 ಲಕ್ಷವರೆಗೂ ಇಲ್ಲಿ ಭೂಮಿಯನ್ನ ಖರೀದಿಸಿ ಕೊಡುತ್ತೆ. ಅದರಲ್ಲಿ 25% ಶೇಕಡ 50% ಅಂದ್ರೆ ನೀವೆಷ್ಟು ತಗೊಳ್ತೀರಾ ಅದಕ್ಕೆ ಅದರ ಅರ್ಧ ಇಲ್ಲಿ ಸಬ್ಸಿಡಿ ಸಿಗುತ್ತೆ. ಸಾಲ ಎಷ್ಟಿರುತ್ತೆ, ಅದರ ಅರ್ಧ. ಅಂದ್ರೆ ಎಕ್ಸಾಂಪಲ್ಗೆ ನೀವು 25 ಲಕ್ಷ ರೂಪಾಯಿ ಒಂದು ಜಮೀನನ್ನ ಸರ್ಕಾರದಿಂದ ಖರೀದಿಸಿ ಕೊಟ್ರೆ, ಅದರಲ್ಲಿ ಸರ್ಕಾರದಿಂದ ಸಹಾಯಧನ ಅಂದ್ರೆ ಸಬ್ಸಿಡಿ ಎಷ್ಟು ಸಿಗುತ್ತೆ ಅಂದ್ರೆ 12.5 ಲಕ್ಷ ರೂಪಾಯಿ ಸಹಾಯಧನ ಸಿಗುತ್ತೆ. ಇನ್ನು ಉಳಿದಂತಹ 12.5 ಲಕ್ಷ ರೂಪಾಯಿ ಏನಿದೆ ಅದನ್ನ ಮಾತ್ರ ನೀವು ಸಾಲವನ್ನ ಮರುಪಾವತಿ ಮಾಡಬೇಕಾಗುತ್ತೆ. ಸೊ ಇನ್ನೊಂದು ಉದಾಹರಣೆ ಕೊಡೋದಾದ್ರೆ, ನೀವು 20 ಲಕ್ಷ ರೂಪಾಯಿದು ಏನಾದ್ರು ಜಮೀನನ್ನ ಸರ್ಕಾರದಿಂದ ಖರೀದಿಸಿ ಕೊಟ್ರೆ ಅದರಲ್ಲಿ 10 ಲಕ್ಷ ರೂಪಾಯಿ ಸಾಲ ಇರುತ್ತೆ, 10 ಲಕ್ಷ ರೂಪಾಯಿ ಉಳಿದಂತಹ 10 ಲಕ್ಷ ರೂಪಾಯಿ ಸಬ್ಸಿಡಿ ಅಂದ್ರೆ ಸಹಾಯಧನ ಸಿಗುತ್ತೆ. ಸಹಾಯಧನ ನಿಮ್ಗೆ ಸರ್ಕಾರದ ಕಡೆಯಿಂದ ಸಿಗುತ್ತೆ. ಇನ್ನು ಉಳಿದಂತಹ ಏನು ಸಾಲ ಇರುತ್ತಲ್ಲ, ಸೊ ಆ ಒಂದು ಸಾಲಕ್ಕೆ 4% ಬಡ್ಡಿ ಇರುತ್ತೆ. ಆ ಬಡ್ಡಿ ಸಮೇತ ನೀವು ಮರುಪಾವತಿಯನ್ನ ಮಾಡ್ಬೇಕಾಗುತ್ತೆ. ಇದು ಮೊದಲನೇ ಯೋಜನೆ, ಇದು ಮಹಿಳೆಯರಿಗೆ ಮಾತ್ರ ಇರುವಂತದ್ದು.
ಸೊ ನೆಕ್ಸ್ಟ್ ಗಂಗಾ ಕಲ್ಯಾಣ ಯೋಜನೆ 1.2 ಎಕರೆಯಿಂದ 5 ಎಕರೆ ಒಳಗಡೆ ಇರುವಂತಹ ಸಣ್ಣ ಮತ್ತೆ ಅತಿ ಸಣ್ಣ ರೈತರಿಗೆ ಕೊಳವೆ ಬಾವಿಯನ್ನ ಕೊರೆಸಿಕೊಟ್ಟು ಪಂಪ್ ಸೆಟ್ ಅನ್ನ ಅಳವಡಿಸಿ ವಿದ್ಯುದೀಕರಣಗೊಳಿಸಿ ನೀರಾವರಿ ಸೌಲಭ್ಯವನ್ನ ಒದಗಿಸುವಂತದ್ದು. ಅಂದ್ರೆ ಇಲ್ಲಿ ಯಾರು ಸಣ್ಣ ಮತ್ತೆ ಅತಿ ಸಣ್ಣ ರೈತರಾಗಿರ್ತಾರೆ ಅವರಿಗೆ ಏನು ಈ ಬೋರ್ವೆಲ್ ಫೆಸಿಲಿಟಿ ಇರೋದಿಲ್ಲ, ಅವರ ಒಂದು ಜಮೀನಿನಲ್ಲಿ ಕೃಷಿಯನ್ನ ಮಾಡೋದಕ್ಕೆ ಬೋರ್ವೆಲ್ ಫೆಸಿಲಿಟಿ ಇರೋದಿಲ್ಲ ಅಂತ ಸಣ್ಣ ಮತ್ತೆ ಅತಿ ಸಣ್ಣ ರೈತರಿಗೆ ಕೊಳವೆ ಬಾವಿಯನ್ನ ಅಂದ್ರೆ ಬೋರ್ವೆಲ್ ಅನ್ನ ಕೊರೆಸಿ ಪಂಪ್ ಸೆಟ್ ಅನ್ನ ಅಳವಡಿಸಿ ಸೊ ಅದಕ್ಕೆ ಕರೆಂಟ್ ಫೆಸಿಲಿಟಿಯನ್ನು ಕೂಡ ಸರ್ಕಾರ ಮಾಡಿಕೊಡುತ್ತೆ. ಅದಕ್ಕೆ ಎಷ್ಟು ಖರ್ಚಾಗುತ್ತೆ ಅಂತ ನೋಡೋದಾದ್ರೆ ನೀವು ಇಲ್ಲಿ ನೋಡ್ತಿರ್ಬೋದು 4.75 ಲಕ್ಷ ಆಗುತ್ತೆ ಅಥವಾ 3.75 ಲಕ್ಷ ಆಗುತ್ತೆ. ಇವೆರಡರಲ್ಲಿ ಯಾವ್ದು ಬೇಕಾದ್ರೂ ಎಷ್ಟು ಬೇಕಾದ್ರೂ ಆಗ್ಬೋದು. ಸೊ ಇದರಲ್ಲಿ ಸಾಲ ಎಷ್ಟಿರುತ್ತೆ ಅಂದ್ರೆ 50,000 ರೂಪಾಯಿ ಮಾತ್ರ ಸಾಲ ಇರುತ್ತೆ. ಸೊ ಇದಕ್ಕೆ ಯಾರಾದ್ರೂ ಅರ್ಹತೆ ಇದ್ರೆ ಅರ್ಜಿಯನ್ನ ಸಲ್ಲಿಸಬಹುದು. ಮತ್ತೆ ಈ ಒಂದು ಯೋಜನೆ ಬಗ್ಗೆ ಯಾವ್ದಾದ್ರು ಇಷ್ಟು ಯೋಜನೆಗಳ ಹೇಳುವಂತಹ ಯೋಜನೆಗಳಲ್ಲಿ ಯಾವ್ದಾದ್ರು ನಿಮ್ಗೆ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಬೇಕು ಅಂದ್ರೆ ಕಾಮೆಂಟ್ ಮುಖಾಂತರ ತಿಳಿಸಿ. ಅದ್ರ ಬಗ್ಗೆ ಡೀಟೇಲ್ ಆಗಿ ನಿಮ್ಗೆ ಬೇರೆ ಸಪರೇಟ್ ವಿಡಿಯೋ ಮಾಡ್ತೀನಿ. ಎಲ್ಲ ಒಂದೇ ವಿಡಿಯೋದಲ್ಲಿ ಹೇಳೋದಕ್ಕೆ ಆಗೋದಿಲ್ಲ, ವಿಡಿಯೋ ತುಂಬಾ ಲೆಂತ್ ಆಗುತ್ತೆ, ಕಮ್ಮಿ ಅಂದ್ರೂ 1 ಅವರ್ ಆಗ್ಬಿಡುತ್ತೆ. ಸೊ ಓಕೆನಾ, ಎಲ್ಲಾ ಯೋಜನೆ ಬಗ್ಗೆ ಡೀಟೇಲ್ ಆಗಿ ಹೇಳಕ್ಕೆ ಹೋದ್ರೆ ಸೊ ಹಾಗಾಗಿ ಇಲ್ಲಿ ಡೀಟೇಲ್ ಆಗಿ ಹೇಳೋದಕ್ಕೆ ಹೋಗೋದಿಲ್ಲ, ಜಸ್ಟ್ ನಿಮ್ಗೆ ಅರ್ಥ ಮಾಡಿಸ್ತೀನಿ ಅಷ್ಟೇ. ಸೊ ಓಕೆನಾ. ಸೊ ನೆಕ್ಸ್ಟ್ ಉದ್ಯಮಶೀಲತಾ ಅಭಿವೃದ್ಧಿ ಯೋಜನೆ. ಸೊ ಇದು ಬ್ಯಾಂಕ್ಗಳ ಸಹಯೋಗದೊಂದಿಗೆ ಇಲ್ಲಿ ಈ ಒಂದು ಯೋಜನೆ ಸಿಗುತ್ತೆ. ಸೊ ಈ ಎರಡು ಯೋಜನೆ ಏನಿದೆ ಇದು ಅಭಿವೃದ್ಧಿ ನಿಗಮದಿಂದ, ಈ ಎರಡು ಯೋಜನೆ ಏನಿದೆ ಅಭಿವೃದ್ಧಿ ನಿಗಮದ ಕಡೆಯಿಂದ ಸಾಲ ಸಬ್ಸಿಡಿ ಸಿಗುತ್ತೆ. ಈ ಉದ್ಯಮಶೀಲತಾ ಅಭಿವೃದ್ಧಿ ಯೋಜನೆ ಅಡಿಯಲ್ಲಿ ಯಾವ್ಯಾವೆಲ್ಲ ಯೋಜನೆ ಬರುತ್ತೆ ಇದೆಲ್ಲ ಬ್ಯಾಂಕ್ಗಳ ಸಹಯೋಗದೊಂದಿಗೆ ಬ್ಯಾಂಕ್ಗಳ ಮುಖಾಂತರ ಇಲ್ಲಿ ಲೋನ್ ಸಿಗುತ್ತೆ. ಸೊ ಮೊದಲನೇದಾಗಿ ಸ್ವಾವಲಂಬಿ ಸಾರಥಿ ಯೋಜನೆ. ಸೊ ಈ ಒಂದು ಯೋಜನೆ ಅಡಿಯಲ್ಲಿ ಸರಕು ವಾಹನ ಅಥವಾ ಟ್ಯಾಕ್ಸಿ ಹಳದಿ ಬೋರ್ಡ್ ಉದ್ದೇಶದಡಿ ಘಟಕ ವೆಚ್ಚ 75% ಅಥವಾ ಗರಿಷ್ಠ 4 ಲಕ್ಷ ಸಹಾಯಧನ. ಸೊ ಇಲ್ಲಿ ಯೆಲ್ಲೋ ಬೋರ್ಡ್ ಅಂದ್ರೆ ದುಡಿಮೆಯ ಉದ್ದೇಶಕ್ಕಾಗಿ, ಅದು ಗೂಡ್ಸ್ ವೆಹಿಕಲ್ ಆಗಿರ್ಬೋದು ಅಥವಾ ಟ್ಯಾಕ್ಸಿ ಆಗಿರ್ಬೋದು. ಸೊ ನೀವು ತಗೊಳ್ಳುವಂತಹ ಕಾರ್ ಆಗಿರ್ಬೋದು ಅಥವಾ ಯಾವುದೇ ಒಂದು ವೆಹಿಕಲ್ ಆಗಿರ್ಬೋದು ಅದನ್ನ ನೀವು ದುಡಿಮೆಯ ಉದ್ದೇಶಕ್ಕೆ ಬಳಸ್ತೀರಾ ಅಂತಂದ್ರೆ ಸೊ ನಿಮ್ಗೆ ಇಲ್ಲಿ ಆ ಒಂದು ವಾಹನವನ್ನ ಖರೀದಿಸೋದಕ್ಕೆ ಸಬ್ಸಿಡಿ ಸಿಗುತ್ತೆ. ಎಷ್ಟು ಸಿಗುತ್ತೆ? 75% ವರೆಗೂ ಸಬ್ಸಿಡಿ ಸಿಗುತ್ತೆ. ಇಲ್ಲಾಂದ್ರೆ ಮ್ಯಾಕ್ಸಿಮಮ್ ಆಗಿ 4 ಲಕ್ಷ ರೂಪಾಯಿ ಇಲ್ಲಿ ಸಬ್ಸಿಡಿ ಸಿಗುತ್ತೆ. 4 ಲಕ್ಷ ರೂಪಾಯಿ ಮೇಲೆ ನಿಮ್ಗೆ ಸಬ್ಸಿಡಿ ಸಿಗೋದಿಲ್ಲ. ಸೊ ಮ್ಯಾಕ್ಸಿಮಮ್ 4 ಲಕ್ಷ ರೂಪಾಯಿ ಸಬ್ಸಿಡಿ ಸಿಗುತ್ತೆ ಅಥವಾ 75% ನಿಮ್ಗೆ ಸಬ್ಸಿಡಿ ಸಿಗುತ್ತೆ. ಇದ್ರ ಬಗ್ಗೆ ನಿಮ್ಗೆ ಸುಮಾರು ವಿಡಿಯೋ ಮಾಡಿದೀನಿ, ಎಕ್ಸಾಂಪಲ್ ಸಮೇತ ಕೊಟ್ಟಿದ್ದೀನಿ. ಈ ವಿಡಿಯೋದಲ್ಲಿ ನಿಮ್ಗೆ ಜಾಸ್ತಿ ಹೇಳೋದಕ್ಕೆ ಹೋಗೋದಿಲ್ಲ, ವಿಡಿಯೋ ಲೆಂತ್ ಆಗುತ್ತೆ. ಸೊ ಹಾಗಾಗಿ ಸೊ ನಿಮ್ಗೆ ಟೈಮ್ ಇದ್ರೆ ಆ ವಿಡಿಯೋನು ಕೂಡ ನೀವು ನೋಡ್ಬೋದು ಅಥವಾ ನೀವು ಬೇಕು ಅಂದ್ರೆ ಕಮೆಂಟ್ ಮಾಡಿ, ನಾನು ಬೇರೆ ವಿಡಿಯೋ ಮಾಡ್ತೀನಿ. ಸೊ ಇಲ್ಲಿ ಯಾರಾದ್ರೂ ಆಟೋ ಆಗಿರ್ಬೋದು, ಟ್ಯಾಕ್ಸಿ ಆಗಿರ್ಬೋದು ಅಂದ್ರೆ ಕಾರ್ ಟ್ಯಾಕ್ಸಿ ಆಗಿರ್ಬೋದು ಅಥವಾ ಗೂಡ್ಸ್ ವೆಹಿಕಲ್ ಆಗಿರ್ಬೋದು ಅಂದ್ರೆ ಟಾಟಾ ಎಸ್ ಆಗಿರ್ಬೋದು. ಸೊ ಇಂತಹ ವೆಹಿಕಲ್ ಅನ್ನ ತಗೊಂಡು ನೀವೇನಾದ್ರೂ ದುಡಿಮೆಗೆ ಬಳಸ್ತೀನಿ ಅಂದ್ರೆ ನೀವು ಸ್ವಾವಲಂಬಿ ಸಾರಥಿ ಯೋಜನೆ ಅಡಿಯಲ್ಲಿ ಅಪ್ಲೈ ಮಾಡಿ ನೀವು ಆ ಒಂದು ವೆಹಿಕಲ್ ಅನ್ನ ತಗೋಬಹುದು. ನೆಕ್ಸ್ಟ್ ಫಾಸ್ಟ್ ಫುಡ್ ಟ್ರಕ್ ಟ್ರೈಲರ್ ಮೊಬೈಲ್ ಕಿಚನ್ ಫುಡ್ ಕಿಯೋಸ್ಕ್ ಅಂತ ಇದೆ. ಸೊ ಫುಡ್ ಕಾರ್ಟ್ ವಾಹನಗಳ ಉದ್ದೇಶದಡಿ ಘಟಕ ವೆಚ್ಚದ 75% ಅಥವಾ ಗರಿಷ್ಠ ರು 4 ಲಕ್ಷಗಳ ಸಹಾಯಧನ. ಸೊ ನೀವೇನಾದ್ರೂ ಫಾಸ್ಟ್ ಫುಡ್ ಟ್ರಕ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ಅಥವಾ ಮೊಬೈಲ್ ಕಿಚನ್ ಅನ್ನ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ಸೊ ಈ ಒಂದು ಯೋಜನೆ ಅಡಿಯಲ್ಲಿ ನಿಮ್ಗೆ ಸಹಾಯಧನ ಸಿಗುತ್ತೆ. ಎಷ್ಟು ಸಿಗುತ್ತೆ ಅಂತ ನೋಡೋದಾದ್ರೆ 75% ಸಹಾಯಧನ ಸಿಗುತ್ತೆ ಅಥವಾ ಗರಿಷ್ಠವಾಗಿ 4 ಲಕ್ಷ ರೂಪಾಯಿಗಳ ಸಹಾಯಧನ ಸಿಗುತ್ತೆ. ಸೊ ಓಕೆನಾ. ಸೊ ನೆಕ್ಸ್ಟ್ ಮೂರನೇದಾಗಿ ಹೈನುಗಾರಿಕೆ ಕೈಗೊಳ್ಳಲು 2 ಎಮ್ಮೆ ಅಥವಾ ಹಸುಗಳಿಗೆ ಘಟಕ ವೆಚ್ಚದ 50% ಅಥವಾ ಗರಿಷ್ಠ 1.25 ಲಕ್ಷಗಳ ಸಹಾಯಧನ ಸಿಗುತ್ತೆ. ನೀವೇನಾದ್ರೂ ಹೈನುಗಾರಿಕೆಯನ್ನ ಮಾಡ್ಬೇಕು ಅಂತ ಇದ್ರೆ, ನೀವು ಎಮ್ಮೆ ಅಥವಾ ಹಸುಗಳನ್ನ ಏನಾದ್ರು ಸಾಕ್ಬೇಕು, ಅದರಿಂದ ದುಡಿಮೆಯನ್ನ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ಸೊ ಇದಕ್ಕೂ ಕೂಡ ನಿಮ್ಗೆ ಸಾಲ ಮತ್ತೆ ಸಬ್ಸಿಡಿ ಸಿಗುತ್ತೆ. ಸಬ್ಸಿಡಿ ಎಷ್ಟು ಸಿಗುತ್ತೆ ಅಂತ ನೋಡೋದಾದ್ರೆ 1.25 ಲಕ್ಷ ಸಿಗುತ್ತೆ ಅಥವಾ ಇಲ್ಲಿ 50% ಅಷ್ಟು ಸಬ್ಸಿಡಿ ಸಿಗುತ್ತೆ. 50% ಅಥವಾ ಮ್ಯಾಕ್ಸಿಮಮ್ ಆಗಿ 1,25,000 ರೂಪಾಯಿಗಳ ಸಹಾಯಧನ ಸರ್ಕಾರದಿಂದ ಸಿಗುತ್ತೆ. ನೆಕ್ಸ್ಟ್ ಇತರೆ ಉದ್ದೇಶ ಅಂದ್ರೆ ವ್ಯಾಪಾರ ಮತ್ತು ಇತರೆ ಉದ್ದೇಶಗಳಿಗೆ ನೀವೇನಾದ್ರೂ ಬಿಸ್ನೆಸ್ ಚಿಕ್ಕ ಬಿಸ್ನೆಸ್ ಆಗಿರ್ಬೋದು, ಒಂದು ಮೀಡಿಯಂ ಬಿಸ್ನೆಸ್ ಆಗಿರ್ಬೋದು, ಏನಾದ್ರು ಬಿಸ್ನೆಸ್ ಅನ್ನ ಇಷ್ಟರಲ್ಲಿ ಈ 3 ಯೋಜನೆ ಏನಿದೆ ಅಲ್ಲ ಇದರಲ್ಲಿ ಬಿಟ್ಟು ನೀವು ಬೇರೆ ಯಾವ್ದಾದ್ರು ಒಂದು ಬಿಸ್ನೆಸ್ ಅನ್ನ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ 70% ಅಷ್ಟು ಇಲ್ಲಿ ಸಬ್ಸಿಡಿ ಸಿಗುತ್ತೆ ಅಥವಾ ಗರಿಷ್ಠವಾಗಿ 2 ಲಕ್ಷ ರೂಪಾಯಿ ಸಹಾಯಧನ ಸಿಗುತ್ತೆ. ಸೊ ಓಕೆನಾ.
ಗರಿಷ್ಠ 2 ಲಕ್ಷ ರೂಪಾಯಿವರೆಗೂ ಸಹಾಯಧನ ಸಿಗುವಂತದ್ದು. ಸೊ ಇದಿಷ್ಟು ಉದ್ಯಮಶೀಲತಾ ಅಭಿವೃದ್ಧಿ ಯೋಜನೆ ಅಡಿಯಲ್ಲಿ ಬರುವಂತಹ ಯೋಜನೆಗಳು. ಇನ್ನು ನೆಕ್ಸ್ಟ್ ಸ್ವಯಂ ಉದ್ಯೋಗ ನೇರ ಸಾಲ ಯೋಜನೆ ಅಡಿಯಲ್ಲಿ ಎರಡು ಯೋಜನೆಗಳು ಬರುತ್ತೆ. ಮೊದಲನೇದು ನೇರ ಸಾಲ ಯೋಜನೆ. ಕಿರು ಆರ್ಥಿಕ ಚಟುವಟಿಕೆಗಳನ್ನು ಪ್ರಾರಂಭಿಸಲು ನಿಗಮದಿಂದ ಸಹಾಯಧನ ಮತ್ತು ನೇರ ಸಾಲ ಮಂಜೂರು ಮಾಡಲಾಗುತ್ತದೆ. ನೀವೇನಾದ್ರೂ ಯಾವ್ದಾದ್ರು ಸ್ವಯಂ ಉದ್ಯೋಗವನ್ನ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ನಿಮ್ಗೆ ಸಾಲ ಮತ್ತೆ ಸಬ್ಸಿಡಿನೂ ಕೂಡ ಸಿಗುತ್ತೆ. ಸೊ ಓಕೆನಾ. ಸೊ ನೆಕ್ಸ್ಟ್ ಕುರಿ ಸಾಕಾಣಿಕೆ ಯೋಜನೆ. ಕುರಿ ಸಾಕಾಣಿಕೆ ಉದ್ದೇಶಕ್ಕೆ ನಿಗಮದಿಂದ ಸಹಾಯಧನ ಮತ್ತು ನೇರ ಸಾಲ ಮಂಜೂರು ಮಾಡಲಾಗುತ್ತದೆ. ಸೊ ಎಷ್ಟೆಷ್ಟು ಅಂತ ನೋಡಿದ್ರೆ ಘಟಕದ ವೆಚ್ಚ ಅಂದ್ರೆ 1 ಲಕ್ಷ ರೂಪಾಯಿವರೆಗೂ ಇಲ್ಲಿ ನಿಮಗೆ ಸಾಲ ಸಿಗುತ್ತೆ ಅಂತ ಹೇಳ್ಬೋದು. ಅದರಲ್ಲಿ ಸಹಾಯಧನ ಎಷ್ಟು ಸಿಗುತ್ತೆ ಅಂತ ನೋಡಿದ್ರೆ 50,000 ರೂಪಾಯಿ ಸಹಾಯಧನ ಸಿಗುತ್ತೆ, ಸಬ್ಸಿಡಿ ಸಿಗುತ್ತೆ. ಇನ್ನು ಉಳಿದಂತಹ 50,000 ರೂಪಾಯಿ ಮಾತ್ರ ನೀವು ಸಾಲವನ್ನ ಮರುಪಾವತಿ ಮಾಡ್ಬೇಕಾಗುತ್ತೆ. ಅದು ಕೂಡ 4% ಬಡ್ಡಿ ದರದಲ್ಲಿ, ಅಂದ್ರೆ 4% ಇಂಟ್ರೆಸ್ಟ್ ಅದರೊಂದಿಗೆ ನೀವು ಮಿಕ್ಕಿರುವಂತಹ ಸಾಲವನ್ನ ನೀವು ಮರುಪಾವತಿ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಮೈಕ್ರೋ ಕ್ರೆಡಿಟ್ ಪ್ರೇರಣ ಯೋಜನೆ. ಸೊ ಈ ಒಂದು ಯೋಜನೆ ಅಡಿಯಲ್ಲಿ ಮಹಿಳಾ ಸ್ವಸಹಾಯ ಸಂಘಗಳಿಗೆ ಕನಿಷ್ಠ 10 ಮಂದಿ ಸದಸ್ಯರು ಇರುವಂತಹ ಮಹಿಳಾ ಸ್ವಸಹಾಯ ಸಂಘ. ಸೊ ನೀವು ನಿಮ್ಮ ಊರಲ್ಲಿ ಇರ್ತಲ್ಲ ಮಹಿಳಾ ಸ್ವಸಹಾಯ ಸಂಘ, ಆ ಸಂಘಗಳಿಗೆ ಕಿರು ಆರ್ಥಿಕ ಚಟುವಟಿಕೆಗಳಿಗೆ ಸಾಲ ಮತ್ತು ಸಹಾಯಧನ ಸೌಲಭ್ಯ ನೀಡಲಾಗುವುದು. ಸೊ ಇದು ಗ್ರೂಪ್ ಅಲ್ಲಿ ಈ ಒಂದು ಮೈಕ್ರೋ ಕ್ರೆಡಿಟ್ ಪ್ರೇರಣಾ ಯೋಜನೆ ಏನಿದೆ ಇದು ಗ್ರೂಪ್ ಅಲ್ಲಿ ಕೊಡ್ತಾರೆ. ಸೊ ಈ ಎಲ್ಲಾ ಯೋಜನೆಗಳು ಏನು ಇಂಡಿವಿಜುವಲ್ ಆಗಿ ಕೊಡ್ತಾರೆ. ಅಂದ್ರೆ ನಿಮ್ಗೆ ಒಬ್ಬರಿಗೆ ಬೇಕಾದ್ರೆ ಒಬ್ಬರಿಗೆ ಕೊಡ್ತಾರೆ. ಆದ್ರೆ ಈ ಮೈಕ್ರೋ ಕ್ರೆಡಿಟ್ ಪ್ರೇರಣಾ ಯೋಜನೆಯ ಒಂದು ವಿಶೇಷತೆ ಏನಂದ್ರೆ ಇದು ಮಹಿಳಾ ಸ್ವಸಹಾಯ ಸಂಘಗಳಿಗೆ ಕೊಡ್ತಾರೆ. ಅಂದ್ರೆ ಕನಿಷ್ಠ 10 ಮಂದಿ ಸದಸ್ಯರು ಇರಬೇಕು ಆ ಒಂದು ಸಂಘದಲ್ಲಿ. ಸೊ ಅಂತವರಿಗೆ ಕೊಡ್ತಾರೆ. ಇದು ಇಂಡಿವಿಜುವಲ್ ಆಗಿ ಇರೋದಿಲ್ಲ, ಗ್ರೂಪ್ಗೆ ಕೊಡ್ತಾರೆ. ಸೊ ನಿಮ್ಗೆ ಅರ್ಥ ಆಗಿರುತ್ತೆ ಅನ್ಕೊಂಡು. ಘಟಕದ ವೆಚ್ಚ ಎಷ್ಟು ಲಕ್ಷ ರೂಪಾಯಿವರೆಗೂ ಸಾಲವನ್ನ ಕೊಡ್ತಾರೆ ಅಂದ್ರೆ 5 ಲಕ್ಷ ರೂಪಾಯಿವರೆಗೂ ಸಾಲವನ್ನ ಕೊಡ್ತಾರೆ. ಅದರಲ್ಲಿ 2.5 ಲಕ್ಷ ಸಬ್ಸಿಡಿ ಸಿಗುತ್ತೆ, ಅಂದ್ರೆ 50% ಸಬ್ಸಿಡಿ ಸಿಗುತ್ತೆ ಅಂತಾನೆ ಹೇಳ್ಬೋದು. 5 ಲಕ್ಷದಲ್ಲಿ 2.5 ಲಕ್ಷ ಸಬ್ಸಿಡಿ ಸಿಗುತ್ತೆ. ಸಾಲ ಏನಿದೆ ಇನ್ನು 2.5 ಲಕ್ಷ ಇರುತ್ತೆ. ಅದನ್ನ 4% ಬಡ್ಡಿ ದರದೊಂದಿಗೆ ನೀವು ಮರುಪಾವತಿ ಮಾಡ್ಬೇಕಾಗುತ್ತೆ. ಅಂದ್ರೆ ನೀವು ಒಬ್ಬರೇ ಮರುಪಾವತಿ ಮಾಡ್ಬೇಕು ಅಂತ ಅಲ್ಲ. ಇಲ್ಲಿ ಗ್ರೂಪಿನ ಅಂದ್ರೆ ಈ ಸಂಘದ ಎಲ್ಲರ ಮೇಲೂ ಕೂಡ ಈ ಒಂದು ಸಾಲ ಬೀಳುತ್ತೆ. ಅಂದ್ರೆ ನಿಮ್ಮ ಒಂದು ಸಂಘದಲ್ಲಿ 10 ಜನ ಇದ್ರೆ 2.5 ಲಕ್ಷ ಸಾಲ ಅಂತ ಬಂದಾಗ ಅದು ಡಿವೈಡ್ ಆಗುತ್ತೆ 10 ಜನಕ್ಕೆ. ಒಬ್ಬರಿಗೆ 25,000 ರೂಪಾಯಿ ಸಾಲದ ಹೊರೆ ಬರುತ್ತೆ. ಸೊ ಈ ರೀತಿಯಾಗಿ ಇದು ವರ್ಕ್ ಆಗುವಂತದ್ದು. ಸೊ ಈ ಒಂದು ಮೈಕ್ರೋ ಕ್ರೆಡಿಟ್ ಪ್ರೇರಣಾ ಯೋಜನೆ ಅಂದ್ರೆ ಇದು ನಿಮ್ಗೆ ಸಾಲ ಕಮ್ಮಿ ಬರುತ್ತೆ. ನೋಡಿ, ನೀವು ಒಬ್ಬರೇ ತಗೊಂಡ್ರೆ ಇಲ್ಲಿ 2.5 ಲಕ್ಷ ಸಾಲ ತಗೋಬೇಕು. ಅದೇ ಮೈಕ್ರೋ ಕ್ರೆಡಿಟ್ ಪ್ರೇರಣಾ ಯೋಜನೆಯಲ್ಲಿ ತಗೊಂಡ್ರೆ, ಅಂದ್ರೆ ಈ ಒಂದು ಯೋಜನೆಯಲ್ಲಿ ತಗೊಂಡ್ರೆ ನೀವು ಸಂಘದಲ್ಲಿರುವಂತಹ ಎಲ್ಲಾ ಸದಸ್ಯರಿಗೂ ಕೂಡ ಸಾಲ ಡಿವೈಡ್ ಆಗುತ್ತೆ. 2.5 ಲಕ್ಷ ಸಾಲ ಆದ್ರೆ ಸೊ ಒಬ್ಬರಿಗೆ ಅಂದ್ರೆ 10 ಜನ ಇದ್ರೆ 25,000 ರೂಪಾಯಿ ಸಾಲ ಒಬ್ಬರ ಮೇಲೆ ಬೀಳುತ್ತೆ. ಸೊ ನಿಮ್ಮ ಮೇಲೆ ಎಲ್ಲಾನು ಕೂಡ ಸಾಲ ಬೀಳೋದಿಲ್ಲ. ಇದು ಒಂದು ಬೆನಿಫಿಟ್ ಅಂತಾನೆ ಹೇಳ್ಬೋದು. ಓಕೆ, ಇಷ್ಟು ಯೋಜನೆಗಳಿಗೆ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಯಾವಾಗ ಅಂತ ನೋಡೋದಾದ್ರೆ 10/9/2025 ಲಾಸ್ಟ್ ಡೇಟ್ ಆಗಿರುತ್ತೆ. ಎಲ್ಲಿ ಅರ್ಜಿಯನ್ನ ಸಲ್ಲಿಸಬಹುದು ಅಂದ್ರೆ ಡೈರೆಕ್ಟ್ ಆಗಿ ನೀವು ಕೂಡ ನಿಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಅಲ್ಲಿ ಅರ್ಜಿಯನ್ನ ಸಲ್ಲಿಸಬಹುದು. ಎಲ್ಲಿ ಅಂದ್ರೆ ಸೇವಾ ಸಿಂಧು ಪೋರ್ಟಲ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸಬಹುದು. ಇಲ್ಲ ನಮ್ಗೆ ಅದು ಬೇಡ ಅನ್ನೋದಾದ್ರೆ ನೀವು ಕರ್ನಾಟಕವನ್ನು, ಗ್ರಾಮವನ್ನು ಮತ್ತೆ ಬೆಂಗಳೂರು ಒಂದು ಕೇಂದ್ರಗಳಲ್ಲಿ ಅರ್ಜಿಯನ್ನ ಸಲ್ಲಿಸಬಹುದು. ಒಂದ್ ವೇಳೆ ನೀವೇನಾದ್ರೂ 23 ಮತ್ತೆ 24ನೇ ಸಾಲಿನಲ್ಲಿ ಅಥವಾ 24 ಅಥವಾ 25ನೇ ಸಾಲಿನಲ್ಲಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸುವವರು ಮತ್ತೊಮ್ಮೆ ಅರ್ಜಿ ಸಲ್ಲಿಸುವಂತಹ ಅವಶ್ಯಕತೆ ಇರೋದಿಲ್ಲ. ನೀವೇನಾದ್ರೂ 2023ರಿಂದ 2025ನೇ ವರ್ಷದ ಒಳಗಡೆ ಏನಾದ್ರೂ ನೀವು ಯಾವುದೇ ಯೋಜನೆಗಳಿಗೆ ಅರ್ಜಿಯನ್ನ ಸಲ್ಲಿಸಿದ್ರೆ ಮತ್ತೆ ಅರ್ಜಿಯನ್ನ ಸಲ್ಲಿಸುವಂತ ಅವಕಾಶ ಇರೋದಿಲ್ಲ. ಅಂದ್ರೆ ನಿಮ್ಗೆ ಹಳೆ ಯೋಜನೆಗೆ ಏನು ಅರ್ಜಿಯನ್ನ ಸಲ್ಲಿಸಿರ್ತೀರಲ್ಲ ಅದೇ ಸಾಕಾಗುತ್ತೆ. ಮತ್ತೆ ಅರ್ಜಿಯನ್ನ ಸಲ್ಲಿಸುವಂತ ಅವಶ್ಯಕತೆ ಇಲ್ಲ. ಯಾರಾದ್ರೂ ಅರ್ಜಿಯನ್ನ ಸಲ್ಲಿಸಿಲ್ಲ ಅಂದ್ರೆ ಸಲ್ಲಿಸಬಹುದು. ಸೊ ಓಕೆನಾ. ನಿಮ್ಗೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಬೇಕು ಅಂದ್ರೆ ನೀವು ಇಲ್ಲಿ ನೋಡ್ತಿರ್ಬೋದು ಹೆಲ್ಪ್ ಲೈನ್ ಕೂಡ ಇರುವಂತದ್ದು 9482300400. ಈ ನಂಬರ್ಗೆ ಕಾಲ್ ಮಾಡಿ ನೀವು ಹೆಚ್ಚಿನ ಇನ್ಫಾರ್ಮೇಶನ್ ಅನ್ನ ಪಡಿಬಹುದು. ಇದು SC ವರ್ಗದವರೆಗೆ ಆಯ್ತು. ಇನ್ನು ST ವರ್ಗದವರಿಗೂ ಕೂಡ ಸೇಮ್ ಎಲ್ಲಾ ಯೋಜನೆಗಳು ಇರುತ್ತೆ. ನೀವು ಇಲ್ಲಿ ನೋಡ್ತಿರ್ಬೋದು ಭೂ ಒಡೆತನ ಯೋಜನೆ ಆಗಿರ್ಬೋದು, ಗಂಗಾ ಕಲ್ಯಾಣ ಯೋಜನೆ ಆಗಿರ್ಬೋದು, ಮತ್ತೆ ಸ್ವಯಂ ಉದ್ಯೋಗ ಕಾರ್ಯಕ್ರಮಗಳು, ನೇರ ಸಾಲ ಯೋಜನೆ, ಹೈನುಗಾರಿಕೆ, ಸ್ವಾವಲಂಬಿ ಸಾರಥಿ ಯೋಜನೆ, ಮತ್ತೆ ಉದ್ಯಮಶೀಲತಾ ಅಭಿವೃದ್ಧಿ ಯೋಜನೆ, ಮತ್ತೆ ಮೈಕ್ರೋ ಕ್ರೆಡಿಟ್ ಪ್ರೇರಣಾ ಯೋಜನೆ. ಸೊ ಈ ST ವರ್ಗದವರಿಗೆ ಕೆಲವೊಂದು ಯೋಜನೆಗಳಿಗೆ ಮಾತ್ರ ಅವಕಾಶವನ್ನು ಕೊಟ್ಟಿಲ್ಲ. ಯಾವುದು ಅಂದ್ರೆ ಫುಡ್ ಟ್ರಕ್, ಇಲ್ಲೇನ್ ನೋಡ್ತಿದ್ದೀರಾ ಫಾಸ್ಟ್ ಫುಡ್ ಟ್ರಕ್, ಟ್ರೈಲರು ಮತ್ತೆ ಮೊಬೈಲ್ ಕಿಚನ್. ಸೊ ಈ ಒಂದು ಯೋಜನೆ ಇಲ್ಲ.
ಅಷ್ಟೇ. ಇನ್ನು ಉಳಿದಂತಹ ಎಲ್ಲಾ ಯೋಜನೆಗಳು ಕೂಡ ಸೇಮ್ ಟು ಸೇಮ್ ಇದಾವೆ. ಸೇಮ್ ಘಟಕದ ವೆಚ್ಚ ಅಷ್ಟೇ ಇರುತ್ತೆ, ಸಬ್ಸಿಡಿ ಕೂಡ ಅಷ್ಟೇ ಇರುತ್ತೆ. ಸೊ ST ವರ್ಗದವರು ಈ ಎಲ್ಲಾ ಯೋಜನೆಗಳಿಗೆ ಅರ್ಜಿನ ಸಲ್ಲಿಸೋದಕ್ಕೆ ಇದನ್ನ ಬೇಕಾದ್ರೆ ನೀವು ಸ್ಕ್ರೀನ್ ಶಾಟ್ ತಗೋಬಹುದು. ಸೊ ST ವರ್ಗದವರಿಗೆ ಈ ಒಂದು ಯೋಜನೆಗಳಿಗೆ ಅರ್ಜಿನ ಸಲ್ಲಿಸೋದಕ್ಕೆ ಲಾಸ್ಟ್ ಡೇಟ್ ಯಾವಾಗ ಅಂತ ನೋಡೋದಾದ್ರೆ, ಸ್ಟಾರ್ಟ್ ಆಗಿರುವಂತದ್ದು 18/8/2025. ಲಾಸ್ಟ್ ಡೇಟ್ ಇರುವಂತದ್ದು 17/9/2025. ಮತ್ತೆ ಅವಾಗ ಹೇಳ್ದಂಗೆ 2023 ಮತ್ತು 24ನೇ ಸಾಲು, 2024 ಮತ್ತು 25ನೇ ಸಾಲಿನಲ್ಲಿ ನೀವೇನಾದ್ರೂ ಅರ್ಜಿಯನ್ನು ಸಲ್ಲಿಸಿದ್ರೆ ಮತ್ತೆ ಅರ್ಜಿಯನ್ನು ಸಲ್ಲಿಸುವಂತ ಅವಶ್ಯಕತೆ ಇರೋದಿಲ್ಲ. ಸೇಮ್ ಕರ್ನಾಟಕ ಒನ್, ಗ್ರಾಮ ಒನ್, ಬೆಂಗಳೂರು ಒನ್ನಲ್ಲಿ ಅರ್ಜಿನ ಸಲ್ಲಿಸಬಹುದು. ಅಥವಾ ನೀವು ಡೈರೆಕ್ಟ್ ಆಗಿ ಅರ್ಜಿನ ಸಲ್ಲಿಸಬಹುದು ಸೇವಾ ಸಿಂಧು ಪೋರ್ಟಲ್ ಮುಖಾಂತರ. ಸೇವಾ ಸಿಂಧು ಪೋರ್ಟಲ್ ಬೇಕಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ಅಲ್ಲಿಂದ ಡೈರೆಕ್ಟ್ ಆಗಿ ಅರ್ಜಿಯನ್ನ ಸಲ್ಲಿಸಬಹುದು. ಇಲ್ಲಿ ಒಂದು ವಿಶೇಷ ಸೂಚನೆಯನ್ನು ಕೂಡ ಕೊಟ್ಟಿರುವಂತದ್ದು, ನಿಗಮದ ನಿರ್ದೇಶಕ ಮಂಡಳಿ ವಿವೇಚನಾ ಕೋಟಾ ಮತ್ತು ಸರ್ಕಾರದ ಸಾಂಸ್ಥಿಕ ಕೋಟಾದಡಿ ಸಲ್ಲಿಸುವ ಅರ್ಜಿಗಳನ್ನು ಸಹ ಸೇವಾ ಸಿಂಧು ಪೋರ್ಟಲ್ ಮೂಲಕವೇ ಅರ್ಜಿನ ಸಲ್ಲಿಸಬೇಕು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ನಿಗಮದ ಜಿಲ್ಲಾ ವ್ಯವಸ್ಥಾಪಕರುಗಳ ಕಚೇರಿಯನ್ನು ಸಂಪರ್ಕಿಸಬಹುದು, ಅಥವಾ ಅಲ್ಲಿನ ನಾವಲ್ಲಿ ಏನು ಒಂದು ಹೆಲ್ಪ್ ಲೈನ್ ಹೇಳಿದೆ, ಆ ಒಂದು ಹೆಲ್ಪ್ ಲೈನ್ಗೂ ಕೂಡ ನೀವು ಕಾಲ್ ಮಾಡಬಹುದು. ಓಕೆ ಸ್ನೇಹಿತರೆ, ಕೊನೆಯದಾಗಿ ಯಾರಾದ್ರೂ ಈ ಒಂದು ಯೋಜನೆಗಳಿಗೆ ಅರ್ಜಿನ ಸಲ್ಲಿಸಲು ಇಂಟ್ರೆಸ್ಟ್ ಇರುವಂತವ್ರು ಈ ಒಂದು ಯೋಜನೆಗಳಿಗೆ ಅರ್ಜಿನ ಸಲ್ಲಿಸಬಹುದು. ಸೊ ಈ ಒಂದು ವಿಡಿಯೋ ನಿಮ್ಗೆ ಉಪಯುಕ್ತ ಆಗಿದ್ರೆ ಒಂದು ಲೈಕ್ ಅನ್ನು ಕೊಡಿ, ಮತ್ತೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಾಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.